ಟಿಪ್ಪು ಜಯಂತಿ ಆಚರಣೆಗೆ ಹೈಕೋರ್ಟ್ ಕೆಂಡಾಮಂಡಲ ಆಗಿದೆ. ಟಿಪ್ಪು ಜಯಂತಿ ಮಾಡುವಂತ ಅಗತ್ಯ ಏನಿದೆ, ಪ್ರಯೋಜನ ಏನಿದೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ. ಟಿಪ್ಪು ಜಯಂತಿ ಆಚರಣೆಗೆ ಹೈಕೋರ್ಟ್ ಕೆಂಡಾಮಂಡಲ ಆಗಿದೆ. ಟಿಪ್ಪು ಜಯಂತಿ ಮಾಡುವಂತ ಅಗತ್ಯ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಕೋರ್ಟ್ ಮಾಡಿರುವಂತದ್ದು ಸರ್ಕಾರಕ್ಕೆ. ಹಾಗೆ ಪ್ರಯೋಜನ ಏನಿದೆ ಅಂತ ಹೈಕೋರ್ಟ್ ಕೆಂಡಾಮಂಡಲವಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ನನಗೆ ಇತಿಹಾಸ ತಿಳಿದಂತೆ ಟಿಪ್ಪು ಒಬ್ಬ ಸಂಸ್ಥಾನದ ರಾಜ ಅಷ್ಟೇ. ತನ್ನ ರಾಜ್ಯ ರಕ್ಷಣೆಗೆ ಟಿಪ್ಪು ಬ್ರಿಟಿಷರ ವಿರುದ್ಧ ಯುದ್ಧ ಹೋರಾಡ್ದ. ಅದನ್ನ ಹೊರತುಪಡಿಸಿ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಅಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರನಲ್ಲ. ಯಾಕೆ ಸರ್ಕಾರ ಆಚರಣೆಗೆ ಇಷ್ಟೊಂದು ಉತ್ಸುಕತೆಯನ್ನ ತೋರ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸಿಜೆ ಎಸ್.ಕೆ. ಮುಖರ್ಜಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕೊಡಗಿನ ರೈತ ಮಂಜುನಾಥ್ ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಂಡಂತಹ ಹೈಕೋರ್ಟ್ ಇವತ್ತು ಸರ್ಕಾರಕ್ಕೆ ಇವೆಲ್ಲ ಪ್ರಶ್ನೆಗಳನ್ನ ಹಾಕಿರುವಂತದ್ದು. ಜಯಂತಿಯನ್ನ ಆಚರಣೆ ಮಾಡುವಂತಹ ಅಗತ್ಯ ಏನಿದೆ, ಟಿಪ್ಪು ಜಯಂತಿಯ ಪ್ರಯೋಜನ ಏನು ಅನ್ನುವಂತಹ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾಡಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ಯಾವ ರೀತಿ ವಾದ ಇತ್ತು, ವಿಚಾರಣೆಯನ್ನ ತೆಗೆದುಕೊಳ್ತು ಹೈಕೋರ್ಟ್, ಹಾಗೆ ಯಾವೆಲ್ಲ ಪ್ರಶ್ನೆಗಳನ್ನ ಇಟ್ರು ಅಂತ ಹೈಕೋರ್ಟ್ ನ್ಯಾಯಾಧೀಶರು? ಏನು ಸರ್ಕಾರ ಈ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಹೊರಟಿದೆ ಅದನ್ನ ಪ್ರಶ್ನೆ ಮಾಡಿ ಕೊಡಗಿನಲ್ಲಿದ್ದಂತಹ ರೈತ ಮಂಜುನಾಥ್ ಅನ್ನೋರು ಒಂದು ಹೈಕೋರ್ಟ್ ನಲ್ಲಿ ಒಂದು ರಿಟರ್ನ್ ಹಾಕಿದ್ರು, PIL ಸಲ್ಲಿಸಿದ್ರು. ಅಂದ್ರೆ ಸರ್ಕಾರ ಟಿಪ್ಪು ಜಯಂತಿಯನ್ನು ಯಾಕೆ ಮಾಡ್ತಾ ಇದ್ದಾರೆ, ಅದರ ಉದ್ದೇಶ ಏನು, ಟಿಪ್ಪು ಯಾರು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಆಮೇಲೆ ಆಚರಣೆ ಮಾಡ್ಲಿ, ಇದ್ರ ಬಗ್ಗೆ ಅಂದ್ರೆ ಅದ್ರೆಲ್ಲ ಒಂದು ಪ್ರಶ್ನೆ ಮಾಡಿ ಒಂದು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಆವಾಗ CJ ಅವರು ಕೂಡ ಟಿಪ್ಪು ಜಯಂತಿ ಆಚರಣೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ಪ್ರಶ್ನೆ ಕೊಡ್ತಾರೆ. ಯಾಕಂದ್ರೆ ಟಿಪ್ಪು ಒಬ್ಬ ರಾಜ ಅದನ್ನು ತನ್ನ ಸಂಸ್ಥಾನವನ್ನು ಕಾಪಾಡ್ಲಿಕ್ಕೆ ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಅವನು ಹೋರಾಡಿದನೇ ಹೊರತು ಅವನೇನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರಲ್ಲ. ಅಂದ್ರೆ ಈಗ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅವರೆಲ್ಲ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು. ಆದ್ರೆ ಟಿಪ್ಪು ಅವನ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ ಹೋರಾಡಿದೇನೆ ಹೊರತು ಇಡೀ ಭಾರತದಿಂದ ಬ್ರಿಟಿಷರನ್ನು ಮುಕ್ತ ಮಾಡ್ಲಿಕ್ಕೆ ಹೋರಾಟ ಮಾಡಿಲ್ಲ. ಹಾಗಾಗಿ ಟಿಪ್ಪು ಜಯಂತಿಯ ಆಚರಣೆ ಮುಖ್ಯ ಉದ್ದೇಶ ಏನು ಅನ್ನೋದನ್ನೊಂದು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಮಹೇಶ್. ಅಂದ್ರೆ ಏನಾದ್ರು ಮಾಹಿತಿಯನ್ನ ಒದಗಿಸಬೇಕು ಅಂತ ಏನಾದ್ರು ಕೇಳಿದ್ಯಾ ಸರ್ಕಾರಕ್ಕೆ ಏನಾದ್ರು? ಹೌದು ಮಹೇಶ್, ಇವಾಗ ಟಿಪ್ಪು ಜಯಂತಿ ಆಚರಣೆ ಉದ್ದೇಶ ಏನು, ಹಿನ್ನೆಲೆ, ಯಾಕೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಎಲ್ಲರೂ ಸಮಗ್ರವಾಗಿ ಒಂದು ಅದಕ್ಕೆ ಉತ್ತರವನ್ನು ಕೊಡ್ಬೇಕಾಗತ್ತೆ. ಅಂದ್ರೆ ಸರ್ಕಾರದ ಪರ ವಕೀಲರು ಅದಕ್ಕೆ ಒಂದು ಉತ್ತರವನ್ನು ಕೊಡ್ಬೇಕಾಗತ್ತೆ. ಇವತ್ತು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಂದಿರೋದ್ರಿಂದ ನಾಳೆ ಸರ್ಕಾರ ಏನು ಒಂದು ಉತ್ತರವನ್ನು ಕೊಡ್ತೀವಿ. ಅಂದ್ರೆ ಟಿಪ್ಪು ಜಯಂತಿ ಆಚರಣೆಯನ್ನ ಏನಕ್ಕೆ ಮಾಡ್ತಾ ಇದೀವಿ, ಅದರ ಉದ್ದೇಶ ಏನು, ಅದನ್ನು ನಿಜವಾಗ್ಲೂ ಆಚರಣೆ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದೆಯಾ ಸರ್ಕಾರಕ್ಕೆ, ಅಥವಾ ಟಿಪ್ಪು ಜಯಂತಿ ಬಿಟ್ಬಿಟ್ಟು ಬೇರೆ ಆಚರಣೆ ಏನಾದ್ರು ನಡೆಯುತ್ತಾ, ಯಾಕೆ ಆಚರಣೆ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ನಾಳೆ ಒಂದು ಅಫಿಡವಿಟ್ ಅನ್ನು ಅಥವಾ ಇದು ಹೈಕೋರ್ಟ್ಗೆ ಒಂದು ಉತ್ತರವನ್ನು ನೀಡಬೇಕಾಗುತ್ತೆ. ಹಾಗಾಗಿ ವಿಚಾರಣೆ ನಾಳೆಗೆ ಮುಂದೂಡಿದ್ದಾರೆ. ಸರ್ಕಾರ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲರೂ ಒಂದು ಕುತೂಹಲ ಇದೆ ಮಹೇಶ್. ಓಕೆ, ಧನ್ಯವಾದ ಸುನಿಲ್ ಮೇಲೆ ಮಾಹಿತಿಗಾಗಿ. ಓಕೆ, ಇದು ಕೋರ್ಟ್ ಹೇಳಿರುವಂಥದ್ದು ನಾಳೆಗೆ ಮುಂದೂಡಲಾಗಿದೆಯಂತೆ. ಟಿಪ್ಪು ಜಯಂತಿ ಆಚರಣೆಗೆ ಹೈಕೋರ್ಟ್ ಕೆಂಡಾಮಂಡಲವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಇಟ್ಟಿರುವಂಥದ್ದು. ಟಿಪ್ಪು ಜಯಂತಿ ಮಾಡುವಂತಹ ಅಗತ್ಯ ಏನಿದೆ, ಯಾಕೆ ಇಷ್ಟೊಂದು ಉತ್ಸುಕತೆಯನ್ನ ತೋರ್ತಾ ಇದೆ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಆತ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಆತ ಒಬ್ಬ ರಾಜ ಆಗಿದ್ದ. ತನ್ನ ಸಂಸ್ಥಾನವನ್ನ ಕಾಪಾಡಿಕೊಳ್ಳುವಂತಹ ದೃಷ್ಟಿಯಲ್ಲಿ ಆತ ಯುದ್ಧಗಳನ್ನ ಮಾಡಿರುವಂಥದ್ದು, ಹೋರಾಡಿರುವಂಥದ್ದು ಬ್ರಿಟಿಷರ ವಿರುದ್ಧವಾಗಿ. ಅದನ್ನ ಹೊರತುಪಡಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ ಅನ್ನುವಂಥದ್ದು ಏನು ಹೈಕೋರ್ಟ್ನ CJ ಎಸ್.ಕೆ. ಮುಖರ್ಜಿ ಅವರ ವಾದ. ಅಂದ್ರೆ ಪ್ರಶ್ನೆಯನ್ನ ಅವರು ಮಾಡಿರುವಂಥದ್ದು, ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಳೆ ಮಾಹಿತಿಯನ್ನ ಒದಗಿಸಬಹುದು ಅನ್ಸುತ್ತೆ ಸರ್ಕಾರ. ಯಾಕೆ ಮಾಡ್ತಾ ಇದ್ದೀವಿ, ಏನು ಪ್ರಯೋಜನ ಅನ್ನುವಂಥ ನಿಟ್ಟಲ್ಲಿ ತನ್ನ ರಾಜ್ಯ ರಕ್ಷಣೆಗೆ ಅಷ್ಟೇ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ್ದ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರನಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವರು ಇಟ್ಟಿರುವಂಥದ್ದು. ಯಾಕೆ ಸರ್ಕಾರ ಆಚರಣೆಗೆ ಇಷ್ಟೊಂದು ಉತ್ಸುಕತೆ ತೋರ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಅವರು ಇಟ್ಟಿದ್ದಾರೆ. ಸಾಕಷ್ಟು ವಾದ ವಿವಾದಗಳು ಅಂದ್ರೆ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದೆ. ಸರ್ಕಾರ ಟಿಪ್ಪು ಜಯಂತಿನ ಆಚರಿಸಲೇಬೇಕು ಅಂತ ಹೋಗ್ತಾ ಇರುವಂತಹ ನಿಟ್ಟಿನಲ್ಲಿ ಏನು ಮಂಜುನಾಥ್ ಅನ್ನುವಂಥವರು ಕೊಡಗಿನ ರೈತ ಮಂಜುನಾಥ್ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತು ನಡೆಸಿ ನಾಳೆಗೆ ಮುಂದೂಡಲಾಗಿದೆ. ಕರ್ನಾಟಕದಲ್ಲಿ ಕನ್ನಡವಷ್ಟೇ ಅಲ್ಲ, ಎಲ್ಲ ಸ್ಥಳೀಯ ಭಾಷೆಗಳು ಸೊರಗಿ ಹೋಗುತ್ತಿರುವುದು ನಿಜ. ಅದು ತಮಿಳು ಹೌದು, ತೆಲುಗು ಕೂಡ ನಿಜ ಆಗತ್ತೆ. ನಾಳೆ
ಮಲಯಾಳಂಗೂ ಆಗತ್ತೆ, ಮತ್ತೊಂದಕ್ಕೂ ಆಗತ್ತೆ, ಹಿಂದಿಯನ್ನು ಬಿಟ್ಟು. ಯಾಕಂದರೆ ಹಿಂದಿಯ ವ್ಯಾಪಕತೆ ಜಾಸ್ತಿ ಇದೆ. ತೆಲುಗು, ಮಲಯಾಳಂ ಮತ್ತು ತಮಿಳಿಗೆ ತಡವಾಗಿ ಆಗಬಹುದು ಹೊಡೆತಗಳು, ಬಿಕಾಸ್ ಅವರ ಬೇರುಗಳು ಗಟ್ಟಿಯಾಗಿವೆ ನಮ್ಮದಕ್ಕಿಂತ. ಮಗಳ ಮದುವೆ ನಿಟ್ಟಿನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ 5 ವರ್ಷಗಳ ಬಳಿಕ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರೆಡ್ಡಿಗೆ ಸುರೇಶ್ ಬಾಬು, ಸೋಮಶೇಖರ್ ರೆಡ್ಡಿ ಸೇರಿ ಬೆಂಬಲಿಗರು ಭರ್ಜರಿ ಸ್ವಾಗತವನ್ನ ನೀಡಿದರು.